ಇನ್ನು ಮೇಲ್ನೋಟಕ್ಕೆ ಕಾಂಗ್ರೆಸ್ ಒಳಗಿನ ಕುರ್ಚಿ ಕಾಳಗ ತಿಳಿಯಾದಂತಹ ರೀತಿಯಾಗಿ ಕಂಡು ಬರ್ತಾ ಇದ್ರು ಕೂಡ ಒಳಗೊಳಗೆ ನಡೀತಾ ಇರುವಂತಹ ಗೇಮ್ ಪ್ಲಾನ್ಗಳು ಬಹಳ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲೂ ನಿನ್ನೆ ಮಂಗಳೂರಿನಲ್ಲಿ ಅಹಿಂದ ವಿಚಾರವನ್ನೇ ಮುಂದಿಟ್ಕೊಂಡು ಉರುಳಿಸಿದಂತ ದಾಳ ಇದೆಯಲ್ಲ, ಅದರಲ್ಲೂ ಕೂಡ ಪಕ್ಷದಿಂದ ಹೊರಗೆ ಬಂದು ಈ ಕಾರ್ಯಕ್ರಮ ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಆದಂಥ ಕಾರ್ಯಕ್ರಮ ರೀತಿಯಾಗಿ ಅನಿಸ್ತಾ ಇರಲಿಲ್ಲ. ಸೊ ಇದು ಪಕ್ಷವನ್ನ ಹೊರಗಿಟ್ಟು ನಡೆಸ್ತಾ ಇದ್ದಂಥ ಕಾರ್ಯತಂತ್ರ ಬಹಳ ಕುತೂಹಲ ಕೇಳಿಸ್ತು. ಅದು ಕೂಡ KC ವೇಣುಗೋಪಾಲ್ ಅವರ ಎದುರಿನಲ್ಲೇ. ವಿಷಯ ಅಂತಾನೆ ಜನರಲ್ ಸೆಕ್ರೆಟರಿ ಆಗಿದ್ರೂ ಕೂಡ KC ವೇಣುಗೋಪಾಲ್ ಅವರ ಡೆಸಿಗ್ನೇಷನ್ ಜನರಲ್ ಸೆಕ್ರೆಟರಿ ಅನ್ನುವಂಥದ್ದು ಕೂಡ ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ನಿನ್ನೆ ಮಂಗಳೂರಿನಲ್ಲಿ ಉರುಳಿಸಿರುವಂತ ಅಹಿಂದ ದಾಳ ಎಂತದ್ದು, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬರೋಣ. ರಾಜಕಾರಣದಲ್ಲಿ ನಾಯಕರಿಡುವ ಪ್ರತಿ ಹೆಜ್ಜೆ ಹಿಂದೆ ಸ್ಪಷ್ಟ ಗುರಿ ಇರುತ್ತೆ. ಮೇಲ್ನೋಟಕ್ಕೆ ಏನಿಲ್ಲ ಅನಿಸಿದ್ರು ಬಹಿರಂಗವಾಗಿ ಸಂದೇಶವನ್ನ ರವಾನಿಸ್ತಾರೆ. ಸದ್ಯ ರಾಜ್ಯ ರಾಜಕಾರಣವು ಇಂಥದ್ದೇ ದಾಳ ಪ್ರತಿದಾಳಗಳಿಗೆ ಸಾಕ್ಷಿಯಾಗ್ತಿದೆ. ಸಿಎಂ ಸಿದ್ದರಾಮಯ್ಯರ ಆಪ್ತರು ಹಾಗೂ ಅಹಿಂದ ನಾಯಕರು ಪಕ್ಷ ಹಾಗೂ DCM DKರನ್ನ ಹೊರಗಿಟ್ಟು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಶ್ರೀ ನಾರಾಯಣ ಗುರು OBC ಐಕಾನ್ ನಾರಾಯಣ ಗುರುಗಳ ಹೆಸರಿನಲ್ಲಿ ಸಿಎಂ ಬಣ ನೆನೆ ಶಕ್ತಿ ಪ್ರದರ್ಶನ ಮಾಡಿದೆ. ನೆನೆ ಮಂಗಳೂರಿನಲ್ಲಿ ನಾರಾಯಣ ಗುರು ಮತ್ತು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಅಹಿಂದ ನಾಯಕರ ದಂಡೇ ಹರಿದು ಬಂದಿತ್ತು. ಸಚಿವ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಜಮೀರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, BK ಹರಿಪ್ರಸಾದ್ ಸೇರಿದಂತೆ ಅಹಿಂದ ನಾಯಕರು ಒಂದೇ ವೇದಿಕೆಗೆ ಬರೋ ಮೂಲಕ ವಿ ಆರ್ ವಿತ್ ಸಿದ್ದರಾಮಯ್ಯ ಅನ್ನೋ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ. ಆದರೆ ಕಾರ್ಯಕ್ರಮದಿಂದ DCM DK ಶಿವಕುಮಾರ್ ಅವರನ್ನ ದೂರ ಬಿಡಲಾಗಿತ್ತು. ಇದಕ್ಕೆ ಕಾರ್ಯಕ್ರಮ ಮಾಡಿರೋರು ಕೊಡ್ತಿರೋ ಸಮರ್ಥನೆ ಏನು ಅಂದ್ರೆ ಪಕ್ಷದ ಪ್ರೋಗ್ರಾಂ ಅಲ್ಲ ಅನ್ನೋದು. ಆದ್ರೆ ಇದೇ ವೇದಿಕೆಯಲ್ಲಿ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಕೂಡ ಉಪಸ್ಥಿತರಿದ್ರು. ಹೈಕಮಾಂಡ್ ನಾಯಕರಲ್ಲೊಬ್ಬರಾದ ಅಹಿಂದ ಲೀಡರ್ ವೇಣುಗೋಪಾಲ್ ಸಮ್ಮುಖದಲ್ಲೇ ಶಕ್ತಿ ಪ್ರದರ್ಶನ ನಡೆದಿದೆ. ಇನ್ನು DKಗೆ ಕರೆದ್ರೆ ಪಕ್ಷದ ಕಾರ್ಯಕ್ರಮವಾಗುತ್ತೆ, ವೇಣುಗೋಪಾಲ್ ಬಂದ್ರೆ ಆಗಲ್ವಾ ಅನ್ನೋ ಪ್ರಶ್ನೆ ಇಲ್ಲಿ ಹುಟ್ಟೋದು ಸಾಮಾನ್ಯ. ಇದಕ್ಕೆ ಸಿದ್ದರಾಮಯ್ಯ ಆಪ್ತರು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲೇ ಟ್ವಿಸ್ಟ್ ಇಟ್ಟಿದ್ದಾರೆ. ವೇಣುಗೋಪಾಲ್ ಅವರಿಗೆ ಕಾಂಗ್ರೆಸ್ನಲ್ಲಿರೋ ಹುದ್ದೆ ಹಾಕಿದ್ರೆ ಎಲ್ಲಿ ಪಕ್ಷದೊಳಗೆ ಕಾರ್ಯಕ್ರಮ ಬಂದುಬಿಡುತ್ತೋ ಅಂತ ಸಂಸತ್ನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷ ಅಂತ ಉಲ್ಲೇಖಿಸಿದ್ದಾರೆ. ಅಲ್ಲಿಗೆ ಕಾರ್ಯಕ್ರಮವನ್ನ ಪಕ್ಷದಿಂದ ಹೊರಗಿಟ್ಟಂತೇನೂ ಆಯ್ತು, ಪಕ್ಷದ ನಾಯಕರೆಲ್ಲರನ್ನ ಸೇರಿಸಿ ತಮ್ಮ ಶಕ್ತಿಯನ್ನೂ ತೋರಿಸಿದಂತಾಯ್ತು. ಇನ್ನು ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಇನ್ಯಾರು ಮಿತ್ರರಲ್ಲ ಅನ್ನೋ ಮಾತಿದೆ. ಈ ಮಾತಿಗೆ ಕೈಪಡೆಯ ಬೆಳವಣಿಗೆಗಳು ಮತ್ತಷ್ಟು ಬಲ ತುಂಬಿವೆ. ಯಾಕಂದ್ರೆ 2017ರ ಜನವರಿ 1ರಂದು ಗುರುನಾರಾಯಣ ಅಧ್ಯಯನ ಪೀಠ ಉದ್ಘಾಟನೆ ಮಾಡಲಾಗಿತ್ತು. ಸುಮಾರು 15 ವರ್ಷಗಳ ಬೇಡಿಕೆ ನಂತರ ಬಿಲ್ಲವ ಸಮುದಾಯದ ಬೇಡಿಕೆಯಂತೆ ಅಂದಿನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ್ರು. ಆದ್ರೆ ಅಧ್ಯಯನ ಪೀಠಕ್ಕೆ ಕೊಟ್ಟಿದ್ದು ಮಾತ್ರ 2 ಕೋಟಿ. ಬಳಿಕ ಜನಪ್ರತಿನಿಧಿಗಳಿಂದ ದೇಣಿಗೆ ಸಂಗ್ರಹ ಕಾರ್ಯ ಮಾಡಲಾಗಿತ್ತು. ಶಾಸಕರು, ವಿಧಾನ ಪರಿಷತ್ ಸದಸ್ಯರು ದೇಣಿಗೆ ಕೊಟ್ಟಿದ್ರು. ಆದ್ರೀಗ ರಾಜಕೀಯ ಸನ್ನಿವೇಶವೇ ಬದಲಾಗಿದೆ. BK ಹರಿಪ್ರಸಾದ್ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಈ ಕಾರಣಕ್ಕೆ ಹರಿಪ್ರಸಾದ್ ಜೊತೆಗೂಡಿ ಸಿದ್ದರಾಮಯ್ಯ ಯಾರಿಗೆ ಹೇಗೆ ಸಂದೇಶ ಮುಟ್ಟಿಸಬೇಕೋ ಹಾಗೆ ಮುಟ್ಟಿಸ್ತಿದ್ದಾರೆ. ಈ ಮೂಲಕ DKಗೆ ಈ ಬಣ ಕೌಂಟರ್ ಕೊಟ್ಟಿದೆ. ಈ ನಡುವೆ ಖಾಸಗಿ ಕಾರ್ಯಕ್ರಮಕ್ಕಾಗಿ DK ದೆಹಲಿಗೆ ಹೋಗಿ ಬಂದಿದ್ದಾರೆ. ಇದೇ 14ನೇ ತಾರೀಕು ಮತ್ತೆ ದೆಹಲಿಗೆ ಹಾರಲಿದ್ದಾರೆ. ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು. 2ನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತರ ಲೀಡರ್ಸ್ನ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಆ ವಿಚಾರದಲ್ಲೆಲ್ಲ ಚರ್ಚೆ ಮಾಡಕ್ ಹೋಗಿದೆ. ಮದುವೆ ಮುಗಿಸ್ಕೊಂಡೆ ವಾಪಸ್ ರಾತ್ರಿ ಓದೋನ್ ಬೆಳಗ್ಗೆ ಬರ್ತಾ ಇದ್ದೆ. ಇನ್ನು ನಿನ್ನೆ ಕಾರ್ಯಕ್ರಮದ ಬಳಿಕ ಪ್ರತ್ಯೇಕ ಸಭೆ ಮಾಡಿದ್ದ BK ಹರಿಪ್ರಸಾದ್ ದೆಹಲಿಗೆ ತೆರಳಿದ್ದಾರೆ. ಈ ಸಲದ ಭೇಟಿ ಖಾಸಗಿಯೋ ಅಥವಾ ಪಕ್ಷದ್ದೋ ಅನ್ನೋದು ಗೊತ್ತಾಗಬೇಕಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ಅಂತ ಗಾಂಧಿ ಪರಿವಾರ ವಿದೇಶಕ್ಕೆ ಹಾರಿದ್ರೆ ಸದ್ಯಕ್ಕಂತೂ ಕುರ್ಚಿ ಬೆಳವಣಿಗೆಗಳನ್ನ ಮುಂದೂಡದಂತೇನೆ. ದಕ್ಷಿಣ ಕನ್ನಡದಿಂದ ಪೃಥ್ವಿ, ಅಶೋಕ್ ಜೊತೆ ಪ್ರಮೋದ್, TV9 ಬೆಂಗಳೂರು.